ಉತ್ತರ ಕನ್ನಡ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಒಂದು. ಈ ಜಿಲ್ಲೆ ಗೋವಾ ರಾಜ್ಯ, ಬೆಳಗಾವಿ, ಧಾರವಾಡ, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಂಡಿದೆ. ಉತ್ತರ ಕನ್ನಡ ಭವ್ಯವಾದ ಅರಬ್ಬಿ ಸಮುದ್ರ ಮತ್ತು ಸಮೃದ್ಧ ಪಶ್ಚಿಮ ಘಟ್ಟಗಳ ನಡುವೆ ನೆಲೆಗೊಂಡಿದೆ. ಹಾಗೆ ಹಲವು ಅದ್ಭುತಗಳನ್ನು ಒಳಗೊಂಡಿದೆ. ಒಂದೆಡೆ ಕರಾವಳಿ, ಇನ್ನೊಂದೆಡೆ ದಟ್ಟ ಹಸಿರನ್ನ ಹೊದ್ದ ಪರ್ವತಗಳು. ಮಲೆನಾಡು ಬಯಲು ಸೀಮೆಗಳ ಮಿಶ್ರಣವಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 175ಕ್ಕೂ ಅಧಿಕ ಪ್ರವಾಸಿ ತಾಣಗಳಿವೆ. ಯಲ್ಲಾಪುರ, ಕುಮಟಾ, ಸಿದ್ದಾಪುರ, ಮುಂಡಗೋಡು, ಶಿರಸಿ, ಅಂಕೋಲಾ, ಹಳಿಯಾಳ, ಭಟ್ಕಳ, ಕಾರವಾರ ಮತ್ತು ಜೋಯಿಡಾ ಇಲ್ಲಿನ ಕೆಲವು ಭವ್ಯ ಪ್ರವಾಸಿ ಸ್ಥಳಗಳು. ರಾಜ್ಯದ ಅತಿದೊಡ್ಡ ಜಿಲ್ಲೆಯಾಗಿ ಉತ್ತರ ಕನ್ನಡ ಗುರುತಿಸಿಕೊಂಡಿದೆ. ಬಹುತೇಕ ಅರಣ್ಯ ಪ್ರದೇಶದಿಂದ ಕೂಡಿರುವ ಉತ್ತರ ಕನ್ನಡ ಜಿಲ್ಲೆ ತನ್ನ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ. ಈ ಜಿಲ್ಲೆಗೆ ದೇವರ ನಾಡು ಎಂದು ಕೂಡ ಕರೆಯುತ್ತಾರೆ. ಸಾಹಸಿಗರಿಗೆ, ಪ್ರಕೃತಿ ಪ್ರಿಯರಿಗೆ ಮತ್ತು ದೈವ ಭಕ್ತರಿಗೆ ಉತ್ತರ ಕನ್ನಡ ಜಿಲ್ಲೆಯು ಹೇಳಿ ಮಾಡಿಸಿದ ಪ್ರದೇಶ. ಕರ್ನಾಟಕದ ಕಾಶ್ಮೀರ ಅಂತ ಕಾರವಾರವನ್ನ ಕರೆಯಲಾಗುತ್ತದೆ. ಈ ಪ್ರದೇಶದ ಶಾಂತಿಯುತವಾದ ಕಡಲ ತೀರದಲ್ಲಿ ರವೀಂದ್ರನಾಥ್ ಟ್ಯಾಗೂರರು ತಮ್ಮ ಕಾವ್ಯಾತ್ಮಕ ನಾಟಕ ಪ್ರಕೃತಿ ಪರಿಶೋಧನ ರಚಿಸಿದರು. ನಮ್ಮ ಭೂಮಾತೆಯ ಒಡಲಿನಲ್ಲಿ ಹರಿಯುವ ನೂರಾರು ನದಿ ತೊರೆಗಳು ತಮ್ಮ ಹರಿಯುವಿಕೆಯ ಪಥವನ್ನ ಮುಂದುವರಿಸುತ್ತಿದ್ದಾಗ ಒಮ್ಮೊಮ್ಮೆ ಗುಂಡಿ, ಪ್ರಪಾತಗಳು ಎದುರಾಗುವುದುಂಟು. ಆದರೆ ಕಾಯಕವೇ ಕೈಲಾಸವೆಂಬಂತೆ ಇವು ತಾವು ಹರಿಯುವ ದಿಕ್ಕನ್ನು ಬದಲಿಸದೆ ಕಂದಕ ಪ್ರಪಾತಗಳಲ್ಲಿ ಧುಮುಕುತ್ತವೆ. ಸಾಮಾನ್ಯವಾಗಿ ಹರಿಯುವ ನದಿಯನ್ನು ನೋಡಿದಾಗ ಆಗುವ ಸಂತೋಷದ 2ರಷ್ಟು ಈ ರೀತಿಯಾಗಿ ಧುಮ್ಮಿಕ್ಕುವ ನೀರನ್ನು ನೋಡಿದಾಗ ಆಗುತ್ತದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇವುಗಳನ್ನೇ ಜಲಪಾತಗಳೆಂದು ಕರೆಯುತ್ತಾರೆ. ಇಂಥ ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಕಾಣಸಿಗುತ್ತವೆ. ನೀರಿನ ರಭಸ, ಹಾಲ್ನೋರಿಯಂತಹ ಬಣ್ಣ, ಗಂಭೀರವಾದ ಸದ್ದು, ಹತ್ತಿರದ ಸ್ಥಳಗಳಲ್ಲಿ ತಂಪಾದ ನೀರಿನ ಚಿಕ್ಕ ಚಿಕ್ಕ ಹನಿಗಳ ಸಿಂಚನ, ಇವೆಲ್ಲವೂ ಸೇರಿ ನೋಡುಗರಲ್ಲಿ ರೋಮಾಂಚನ ಹಾಗೂ ತಾಜಾತನದ ಅನುಭವವನ್ನು ಕೊಡುತ್ತವೆ ಈ ಜಲಪಾತಗಳು. ಇಂಥ ಅದ್ಭುತ ಜಲಪಾತಗಳು ಅಬ್ಬರದಿಂದ ತನ್ನ ಇರುವನ್ನ ಸಾಗಿಸುತ್ತಿದ್ರೆ, ಇನ್ನು ಕೆಲ ಪ್ರಕೃತಿ ವಿಸ್ಮಯಗಳು ತಮ್ಮ ನಿಗೂಢತೆಯನ್ನ ನಿಶ್ಶಬ್ದದಲ್ಲೇ ಅಡಗಿಸಿಕೊಂಡು ಕಾಡೊಳಗೆ ಅವಿತುಕೊಂಡಂತಿರುತ್ತದೆ. ಇಂಥ ಒಂದು ಅದ್ಭುತವಾದ ವಿಚಿತ್ರ ವಿಚಾರವೊಂದು ನಮ್ಮ ಮಂತ್ರಭೂಮಿ ತಂಡಕ್ಕೆ ಗಮನಕ್ಕೆ ಬಂದಿತ್ತು. ಆ ವಿಸ್ಮಯ ತಾಣ ಸಾಮಾನ್ಯರ ಪಾಲಿಗೆ ಅಪರಿಚಿತವಾಗಿ ಉಳಿದುಕೊಂಡಿರುವುದೇ ಒಂದು ಆಶ್ಚರ್ಯ. ಅದರ ಸುತ್ತ ಹಲವು ಕಥೆಗಳು ಕೂಡ ಹರಿದಾಡುತ್ತಿವೆ. ಜನಸಂಪರ್ಕ ವಿರಳವಾಗಿದ್ದರಿಂದ ಆ ಜಾಗ ಇನ್ನೂ ನಿಗೂಢವಾಗಿ ಉಳಿದುಕೊಂಡಿದೆ.
ಆ ನಿಗೂಢವನ್ನ ಬೆನ್ನತ್ತಿ ನಮ್ಮ ಮಂತ್ರಭೂಮಿ ತಂಡ ಆ ಜಾಗಕ್ಕೆ ಹೊರಟಿತು. ಉತ್ತರ ಕನ್ನಡದ ದಟ್ಟ ಕಾಡಿನ ಮಧ್ಯೆ ಸಾಗುತ್ತಾ ಆ ನಿಗೂಢ ಮಾಯಾಜಲದ ರಹಸ್ಯ ನಮ್ಮೆದುರು ಬಿಚ್ಚಿಕೊಳ್ತು. ಆ ಕತೆ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ಬಳಿಕ. ಉತ್ತರ ಕನ್ನಡ ಕರ್ನಾಟಕದ ಅತಿ ದೊಡ್ಡ ರಾಜ್ಯ ಆದ್ದರಿಂದ ನಾವು ಹುಡುಕುತ್ತಿದ್ದ ಜಾಗ ಪಶ್ಚಿಮ ಘಟ್ಟದ ಅತಿ ಸೂಕ್ಷ್ಮದಲ್ಲಿದ್ದು ಅಷ್ಟು ಬೇಗ ನಮಗೆ ಸಿಗದಾಗಿತ್ತು. ಆದ್ದರಿಂದ ದಾರಿಯುದ್ದಕ್ಕೂ ಆ ಜಾಗದ ಕುರಿತು ಸಿಕ್ಕಿದವರನ್ನೆಲ್ಲ ವಿಚಾರಿಸುತ್ತಾ ನಮ್ಮ ಪಯಣ ಹೊರಟಿತ್ತು. ಹೀಗೆ ಶಿರಸಿಯಿಂದ ಮಂಜುಗುಣಿ ಅನ್ನುವ ಗ್ರಾಮ ತಲುಪಿ ಅದರ ಸುತ್ತ ನಾವು ಆ ರಹಸ್ಯ ಇರೋ ಜಾಗವನ್ನ ಹುಡುಕುತ್ತಿದ್ವಿ. ಕೊನೆಗೂ ಒಬ್ರು ಸರಿದಾರಿಯನ್ನ ತೋರಿಸಿ ನಮ್ಮನ್ನ ಸರಿಯಾದ ಜಾಗಕ್ಕೆ ತಲುಪಿಸಿದ್ರು. ಆ ಮನೆಯೇ ನಾವು ಹುಡುಕುತ್ತಿದ್ದ ಸೋಮನ ಮನೆ. ಅಲ್ಲಿ ನಾವು ಆ ಮನೆಯ ಯಜಮಾನರನ್ನ ಮಾತನಾಡಿಸಿದಾಗ ನಾವು ಹುಡುಕುತ್ತಿದ್ದ ಆ ಮಾಯಾಜಲದ ಜಾಗದ ಕುರಿತು ಒಂದಷ್ಟು ವಿಷಯ ತಿಳಿಸಿದ್ರು. ಭಾಳ ವರ್ಷದಿಂದ ಆದಷ್ಟು ದೊಡ್ಡ ಒಂದು 50 ಅಥವಾ ಚೌರಸ್ ಫೂಟ್, ಒಂದು 100 ಫೂಟ್ ಚೌರಸದ ಒಂದು ಗುಂಡಿ. ಅದು ಮ್ಯಾಲೂ ಬರ್ತಾ ಇಲ್ಲ, ಕೆಳಗೂ ಗುಳ್ಳೆ ಬರ್ತಾ ಇಲ್ಲ. ಆ ಗುಳ್ಳೆ ಗುಂಡಿ ಒಂದು ಹೆಸರು ಅದರೊಳಗೆ ಮುಂಚಿಂದ. ಆದರೆ ಅದು ಇಲ್ಲಿವರೆಗೆ ಯಾರು ಅಂತ ಇತ್ತಿಲ್ಲ. ನಮ್ಮ ಹುಡುಗ ಮುಂಚೆ ಸಂಯುಕ್ತ ಕರ್ನಾಟಕ ವರದಿಗಾರ ಆಗಿದ್ದರು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ. ಅವರು ಆವಾಗ ಉತ್ತರ ಕನ್ನಡ ಜಿಲ್ಲೆಗೆ ವರದಿಗಾರ ಆಗಿದ್ದಾಗ ಅವರೊಂದು ವಿಜ್ಞಾನಿಗಳು ಸವಾಲು ಹಾಕಿದರು. ಇಂಥಲ್ಲಿ ಒಂದು ಗುಂಡಿ ಇದೆ, ಇಂತಿಷ್ಟು ಫೂಟ್ ಉದ್ದ, ಇಂತಿಷ್ಟು ಫೂಟ್ ಆಗಲ್ಲ, ಇಂತಿಷ್ಟು ಆಳು ನೀರಿರ್ತದೆ, ಅದು ಯಾವ ಕಾರಣದಿಂದ ಆ ಗುಳ್ಳಿ ಏಳುತ್ತದೆ ಹೇಳಿ ಅವರು ಒಂದು ಸವಾಲು ಹಾಕಿದರು ವಿಜ್ಞಾನಿಗಳಿಗೆ. ಆದರೆ ವಿಜ್ಞಾನಿಗಳು ಏನು ಯಾರು ಹೆಚ್ಚಿಗೆ ಬಂದಂಗೆ ಅದು ಸಂಶೋಧನೆ ಯಾರಿಗೂ ಬರಲಿಲ್ಲ. ಅವರ ಮಾತಲ್ಲಿ ಗುಳ್ಳೆ ಕುರಿತಂತೆ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಅರೆ, ಇದೇನಿದು, ವಿಜ್ಞಾನಿಗಳಿಗೂ ಸವಾಲಾದ ಸಂಗತಿಯೇ ಅಂತ ವಿಸ್ಮಯವಾದ ಸಂಗತಿಯಾದರೂ ಏನಿರಬಹುದೆಂಬ ಕುತೂಹಲ ನಮ್ಮನ್ನ ಕಾಡಲಾರಂಭಿಸಿತ್ತು. ತಡ ಮಾಡದೆ ನಾವು ಆ ಜಾಗ ನೋಡೋ ಇಂಗಿತ ವ್ಯಕ್ತಪಡಿಸಿದ್ವಿ. ಕೂಡಲೇ ಹೆಗಡೆಯವರು ನಮ್ಮನ್ನಲ್ಲಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ರು. ಆ ಕಾಡಿನ ಹಾದಿಯಲ್ಲಿ ಮಳೆಗಾಲವಾದ್ರಿಂದ ಜಿಗಣೆಗಳ ಕಾಟ ಹೆಚ್ಚಾಗಿತ್ತು. ಹಾಗಾಗಿ ಅದರ ವಿರುದ್ಧ ಹೋರಾಡಲು ನಮಗೆ ಹೆಗಡೆಯವರು ಉಪ್ಪನ್ನ ಬಟ್ಟೆಯಲ್ಲಿ ಕಟ್ಟಿದ 2 ಕೋಲು ಕೊಟ್ಟಿದ್ರು. ಈ ರೀತಿ ಸಿದ್ಧರಾಗಿ ನಾವು ತೋಟದ ಕಾಲುದಾರಿ ಹಿಡಿದು ಮುಂದೆ ಸಾಗುತ್ತಿದ್ವಿ. ಹೀಗೆ ಸಾಗಿ ಕಾಡು ಹಾದಿಯನ್ನ ಹಿಡಿದ್ವಿ. ಜಿಗಣೆಗಳ ಭಯ ಸ್ವಲ್ಪ ಕಡಿಮೆಯಾಗಿತ್ತು. ಆದರೂ ದಾರಿಯುದ್ದಕ್ಕೂ ನಮ್ಮ ಗಮನ ಎಲ್ಲ ಕಾಲಿನ ಕಡೆಗೆ ಇತ್ತು. ಹೀಗೆ ಸಾಗುವಾಗ ಹಸಿರು ಹಾವೊಂದು ಕಣ್ಣಿಗೆ ಬಿತ್ತು. ಅದನ್ನ ನೋಡಿ ಪ್ರಕೃತಿಯ ಜೊತೆಗಿನ ನಮ್ಮೊಳಗಿನ ಸೌಂದರ್ಯ ಪ್ರಜ್ಞೆ ಹೆಚ್ಚಾಗಿ ಜಿಗಣೆಯ ಗಮನ ಮರೆತು ಪ್ರಕೃತಿಯ ಆನಂದ ಅನುಭವಿಸುತ್ತಿದ್ವಿ. ಹಾಗೆ ಸಾಗುತ್ತಾ ಇಳಿಜಾರಿನ ಮೂಲಕ ಆ ನಿಗೂಢ ಜಾಗಕ್ಕೆ ಪ್ರವೇಶ ಮಾಡಿದ್ವಿ. ಅಷ್ಟರಲ್ಲಾಗಲೇ ನಮ್ಮ ತಂಡಕ್ಕೆ ಜಿಗಣೆಗಳು ದಾಳಿ ಇಟ್ಟಾಗಿತ್ತು. ಹಾಗೆ ನಮ್ಮ ಆಯುಧಗಳು ಅದರ ಕೆಲಸ ಶುರು ಮಾಡಿದ್ವು.
ಹೀಗೆ ಸಾಗಿ ಅಂತೂ ಇಳಿಜಾರಿನ ಕೆಳಭಾಗ ತಲುಪಿದ್ವಿ. ಅಲ್ಲೊಂದು ಸಣ್ಣ ತೊರೆ ಹರಿಯುತ್ತಿತ್ತು. ಕಲ್ಲು ಬಂಡೆಗಳ ಮೇಲೆಲ್ಲ ಹಾದು ಆ ಜಾಗ ತಲುಪಬೇಕಾಗಿತ್ತು. ಹಾಗೆ ಸಾಗಿ ಕೊನೆಗೂ ಒಂದು ಪ್ರಶಾಂತವಾದ ಜಾಗ ತಲುಪಿದ್ವಿ. ಅದೊಂದು ಪುಟ್ಟ ತೊರೆಯಾಗಿತ್ತು. ಆ ಪ್ರಶಾಂತವಾದ ಜಾಗದಲ್ಲೂ ಒಂದು ಕಡೆ ಸಣ್ಣದಾಗಿ ಗುಳ್ಳೆಯ ಶಬ್ದ ಕೇಳಿ ಬರ್ತಿತ್ತು. ಏನೆಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ತೊರೆಯ ಜಾಗದಲ್ಲಿ ತನ್ನಷ್ಟಕ್ಕೆ ಗುಳ್ಳೆಗಳು ಏಳತೊಡಗಿದ್ವು. ಒಂದಲ್ಲ ಎರಡಲ್ಲ, ಅನೇಕ ಕಡೆ ಒಂದೊಂದಾಗಿ ಗುಳ್ಳೆಗಳು ಏಳತೊಡಗಿದ್ವು. ಅಷ್ಟರಲ್ಲಿ ನಮ್ಮ ಜೊತೆಗೆ ಬಂದವರು ಚಪ್ಪಾಳೆ ತಟ್ಟಲು ಶುರು ಮಾಡಿದ್ರು. ಅರೆ, ಆ ಸದ್ದಿಗೆ ನೋಡುತ್ತಿದ್ದಂತೆ ಗುಳ್ಳೆಗಳು ಇನ್ನೂ ಜೋರಾಗಿ ಬರಲು ಶುರುವಾದವು. ನಮಗಂತೂ ಆಶ್ಚರ್ಯ ಆಗಿತ್ತು. ಅಲ್ಲಿ ಗುಳ್ಳೆ ಏಳಲು ಇರುವ ಯಾವುದೇ ಕಾರಣಗಳು ನಮಗೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ನಮಗೆ ಇನ್ನೊಂದು ವಿಚಾರ ತಿಳಿಯಿತು. ಅದು ಕೇವಲ ಚಪ್ಪಾಳೆ ಸದ್ದಿಗಲ್ಲದೆ ಇನ್ನೊಂದು ವಿಶೇಷವಾದ ಕಾರಣಕ್ಕೂ ಗುಳ್ಳೆಗಳು ಏಳುತ್ತವೆ ಅಂತ. ಅದೇನಂತ ಹೇಳ್ತೀವಿ ಇನ್ನೊಂದು ಸಣ್ಣ ಬ್ರೇಕ್ನ ಬಳಿಕ. ಖ್ಯಾತ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾದ ಮಂಜುಗುಣಿ ದೇವಸ್ಥಾನಕ್ಕೆ ಹೋಗುವ ತಿರುವಿನಿಂದ ಕೆಲವೇ ಕಿಲೋಮೀಟರ್ ಅಂತರದಲ್ಲಿದೆ ಆ ಗುಳ್ಳೆಗುಂಡಿ ಪ್ರದೇಶ. ಹೆಸರೇ ಹೇಳುವಂತೆ ಇದೊಂದು ಚಿಕ್ಕ ನೀರಿನ ಗುಂಡಿ. ನಾವು ಚಪ್ಪಾಳೆ ತಟ್ಟಿದ್ರೆ ಅಥವಾ ಏನಾದರೂ ಶಬ್ದ ಮಾಡಿದ್ರೆ ಆ ನೀರ ಗುಂಡಿಯಿಂದ ಗುಳ್ಳೆಗಳು ಬುಳಬುಳನೆ ಮೇಲೇಳುತ್ತಿದ್ವು. ಇದರ ಕುರಿತಂತೆ ನಮ್ಮನ್ನ ಕರೆತಂದ ರಾಜು ಹೆಗಡೆಯವರು ಹೀಗಂತ ವಿವರಿಸ್ತಾರೆ. ಇದು ಅಘನಾಶಿ ನದಿಯ ಒಂದು 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 ಮೂಲ ಸೋಮನ ಮನೆ ಊರು. ಇದರೊಳಗೆ ಒಂದು ಗುಳ್ಳೆಗುಂಡಿ ಹೇಳುವಂಥದ್ದು ಒಂದು ಸಣ್ಣದ ಒಂದು ಹೊಂಡ ಹಾಗೆ ಉಂಟು. ಇದರಲ್ಲಿ ಬಹಳ ನಮ್ಮ ಮುತ್ತಾತ ಕಾಲದಿಂದನೂ ಒಂಥರ ಪುರಾತನ ಕಾಲದಿಂದನೂ ಇದರೊಳಗೆ ಗುಳ್ಳೆ ಏಳುತ್ತಾ ಉಂಟು. ಇದ್ರ ಬಗ್ಗೆ ಹಲವಾರು ಸಂಶೋಧಕರು, ಕಾಲೇಜು ಇವರು ಉಪನ್ಯಾಸಕರು, ಅಂದರೆ ಹಲವಾರು ಒಂದು ವಿಜ್ಞಾನಿಗಳು ಬಂದು ಸಂಶೋಧನೆ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಅವರಿಗೇನು ಇನ್ನೂ ಗೊತ್ತಾಗಲಿಲ್ಲ. ಅದು ಯಾಕೆ ಬರ್ತದೆ, ಏನು ಬರ್ತದೆ, ಯಾಕೆ ಗುಳ್ಳು ಬರ್ತದೆ ಹೇಳೋದು ಗೊತ್ತಾಗಲಿಲ್ಲ. ಇದೊಂದು ಪ್ರಕೃತಿ ನಿರ್ಮಿತ ಪ್ರದೇಶ. ಅದರ ಜೊತೆಗೆ ಇನ್ನೊಂದು ಸೋಜಿಗವು ನಡೆದೇ ಹೋಯಿತು. ನಮ್ಮ ಜೊತೆ ಬಂದಿದ್ದ ಅಲ್ಲಿನವರೇ ಆದ ವಿಶ್ವನಾಥ್ ಹೆಗಡೆ ಆ ಜಾಗದಲ್ಲಿ ನಡೆದ ಒಂದು ಅಚ್ಚರಿಯ ಸಂದರ್ಭವನ್ನು ನೆನೆಸಿಕೊಂಡ್ರು. ಗುಳ್ಳೆಗುಂಡಿಯಿಂದ ಇದು ಗುಳ್ಳೆಗುಂಡಿಯನ್ನು ನಿಸರ್ಗದ ಒಂದು ವಾತಾವರಣದ ಒಂದದು. ಇಲ್ಲಿ ಹಲವಾರು ಜನ ಬರ್ತಾರೆ. ಹಾಗೆಯೇ ನಾವು ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಾಗಿತ್ತು. ಶ್ರೀಪಾದ ಹೆಗಡೆ ಸೋಮಮನೆ ಅಂತ ನನ್ನ ಮಗ, ಆನಂತರ ನಾನು ಹಾರ್ಮೋನಿಯಂ ವಾದಕ, ಹಾಗೆ ಗಜಾನನ ಹೆಗಡೆ ಗಿಳಗುಂಡಿ ಅಂತ ನಮ್ಮ ಅಳಿಯ. ಹೀಗೆ ಕೂಡ್ಕೊಂಡು ಒಂದು ದಿವಸ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಆವಾಗ ತುಂಬ ಗುಳ್ಳೆಗಳು ಇರ್ತವೆ. ಆ ನಾದಕ್ಕೆ ಇಡೀ ಗುಂಡಿಗಳಿಗೂ ಗುಳ್ಳೆ ಏಳುತ್ತಿತ್ತು. ಆ ಗುಂಡಿಯ ಮುಂದೆ ಹಾಡುವುದರಿಂದನೂ ಗುಳ್ಳೆಗಳು ಏಳುತ್ತವೆ. ಅಂದರೆ ನೋಡೇ ಬಿಡೋಣವೆಂದು ಅವರಲ್ಲಿ ಹಾಡಲು ಕೇಳಿಕೊಂಡ್ವಿ. ಆಗ ವಿಶ್ವನಾಥ್ ಹೆಗಡೆಯವರು ಸುಮಧುರ ಹಾಡೊಂದನ್ನ ನಮ್ಮೆದುರು ಹಾಡಿದ್ರು. ಭಜ ಮನ ಕರುಣಾನಿದಾನ, ಭಜ ಮನ ಕರುಣಾನಿದಾನ, ಭಜ ಮನ ಕರುಣಾನಿದಾನ,
सुख संपद एकधाम भज मन करुणा निदान भज मन करुणा निदान सुख संपद एकधाम सुख संपद एकधाम ಮಂಗಲ. ಆಶ್ಚರ್ಯ ಅನ್ನೋ ಹಾಗೆ ಅಲ್ಲಿ ಹೆಗಡೆಯವರು ಆ ಕ್ಷಣ ಹಾಡುತ್ತಿದ್ದಂತೆ ನೀರಿನ ಗುಂಡಿಯೊಳಗೆ ಗುಳ್ಳೆಗಳು ಒಂದೊಂದಾಗಿ ಏಳತೊಡಗಿದ್ವು. ಆ ಪ್ರಶಾಂತ ವಾತಾವರಣದಲ್ಲಿ ಇಂಥ ಅಪೂರ್ವ ಸಂದರ್ಭ ನಮ್ಮನ್ನ ಮೂಕ ವಿಸ್ಮಿತಗೊಳಿಸಿತ್ತು. ಅನಂತರ ಹೆಗಡೆಯವರು ಆ ಗುಳ್ಳೆಗಳ ಹಿಂದೆ ಇರೋ ಒಂದು ಪುರಾಣದ ಹಿನ್ನೆಲೆಯನ್ನ ನಮ್ಮೆದುರು ಬಿಡಿಸಿಟ್ರು. ಇದರ ಪುರಾತನ ಇದು ಯಾರಿಗೂ ನಮಗೆ ಗೊತ್ತಿಲ್ಲ, ಪುರಾತನ ಇದು ಏನೂ ಅಂತ ಗೊತ್ತಿಲ್ಲ. ಆದರೆ ಒಂದು ಮುನಿ ತಪಸ್ಸು ಮಾಡ್ತಾ ಇದ್ದ ಅಂತಾಯ್ತು. ಇಲ್ಲಿ ತಪಸ್ಸು ಮಾಡ್ತಾ ಇರುವಾಗ ಅಲ್ಲೊಂದು ಗುಹೆ ಇತ್ತು. ಆ ಗುಹೆ ಜರಿದು ಬಿದ್ದೋಗಿದೆ, ಈಗ ಅದರ ಕುರುಹು ಮಾತ್ರ ಇದೆ. ಆ ಮುನಿ ತಪಸ್ಸು ಮಾಡ್ತಾ ಇರುವಾಗ ಗಂಗೆಗೆ ಇದಕ್ಕೆ ಗಂಗೆ ಅವನ ತಪಸ್ಸಿಗೆ ಮೆಚ್ಚಿ ದೊಡ್ಡ ದೊಡ್ಡ ಗುಳ್ಳೆಗಳು ಇದ್ದು ಅವನಿಗೆ ಭಂಗ ಆಗೋಕ್ಕಾಯಿತು, ಏನು ತಪಸ್ಸು ಮಾಡ್ತಾ ಇರುವಾಗ. ಆವಾಗ ಆ ಮುನಿ ಇದೇ ಸರ್ತ ಸಿದ್ದನಗುಡ್ಡ ಅಂತ ಅಲ್ಲಿ ಒಂದು ಜಾಗದಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ. ಅದು ಏನಪ್ಪ, ಒಂದು ಕಲ್ಲು ಒಂದು ಮಲಗುವ ಒಂದು ಅಷ್ಟು ದೊಡ್ಡ ಜಾಗ, ಅಲ್ಲಿ ಅವ ತಪಸ್ಸು ಮಾಡ್ತಾ ಇದ್ದ ಅಂತಾಯಿತು. ಆವಾಗ ಇದೇ ಗಂಗೆ ಅವನ ಮಲಗುವ ಸ್ಥಾನದ ಒಂದು ಪಕ್ಕದಲ್ಲಿ ಒಂದು ಬಾವಿನ ಸಣ್ಣದು ಒಂದು ಕೈ ಹೋಗುವಂಥ ಒಂದು ಜಾಗದ ಒಂದು ಗುಂಡಿ ಉಂಡೆ ಸಣ್ಣದು. ಅದರೊಳಗೆ ಎಷ್ಟೇ ಮೇ ತಿಂಗಳಲ್ಲಿ ಹೋಗಲಿ ಯಾವಾಗ ಹೋದರೂ ನೀರನ್ನು ನಾವು ಕುಡಿಲಿಕ್ಕಿಲ್ಲ, ಅಷ್ಟು ಶುದ್ಧವಾದ ನೀರು. ಅಂದರೆ ಅವನ ಮುನಿಗೆ ಅಲ್ಲಿ ಸಂಧ್ಯಾ ವಂದನೆ ಇತ್ಯಾದಿ ಅವನು ಇದಕ್ಕೆ ಕುಡಿಲಿಕ್ಕೆ ಎಲ್ಲ ಅನುಕೂಲ ಆಗಲಿ ಅಂತ ಗಂಗೆ ಆ ಇದರೊಳಗೆ ಸಿದ್ದನಗುಡ್ಡದಲ್ಲಿ ಅದು ಅಲ್ಲಿಗೆ ಹೋಗಿದೆ. ಹಾಗಾದರೆ ಯಾವ ಮುನಿಯವ ಯಾವ ಇದರೊಳಗೆ ಅಂತ ಪುರಾಣದ ಯಾವುದೋ ಒಂದು ದಾಖಲಾತಿ ಇಲ್ಲ ಇಲ್ಲಿ. ಅವರ ಹೇಳಿಕೆ ಪ್ರಕಾರ ನಾವು ಆ ಜಾಗಗಳನ್ನು ಹುಡುಕಾಡಿದಾಗ ಆ ಜಾಗಗಳು ಅಲ್ಲಿ ಸಿಕ್ಕಿದ್ವು. ಧ್ಯಾನ ಮಾಡೋ ಗುಹೆಯೊಂದು ಕೂಡ ಅಲ್ಲಿತ್ತು. ಗುಳ್ಳೆಗಳ ಶಬ್ದದಿಂದ ಧ್ಯಾನ ಭಂಗಗೊಂಡ ಋಷಿಯು ಇನ್ನೊಂದು ಜಾಗ ಹುಡ್ಕೊಂಡಿದ್ರಂತೆ. ಆ ಜಾಗವನ್ನು ಕೂಡ ಅವರು ತೋರಿಸಿಕೊಟ್ರು. ಮತ್ತು ವಿಶೇಷವಾಗಿ ಆ ಋಷಿ ಧ್ಯಾನ ಮಾಡಲು ಅನುಕೂಲಕ್ಕಾಗಿ ಗಂಗೆಯು ತಾನೇ ಮೇಲೆ ಬಂದು ಒಂದು ಸಣ್ಣ ಗುಂಡಿಯಲ್ಲಿ ಇದ್ದಳೆಂದು ಪ್ರತೀತಿ ಇದೆ. ಹಾಗೂ ಅದಕ್ಕೆ ಪೂರಕವಾಗಿ ಅಲ್ಲೊಂದು ಗುಂಡಿಯೂ ಇತ್ತು ಮತ್ತು ಆ ಗುಂಡಿಯಲ್ಲಿ ವರ್ಷದ 365 ದಿನವೂ ನೀರಿರುತ್ತದೆ ಅನ್ನೋದೇ ದೊಡ್ಡ ವಿಶೇಷ.